ಇವತ್ತು ಡಿಸೆಂಬರ್ 31 ಆದ್ರೆ 1 ಅವರ್ ಅಲ್ಲಿ ಹೊಸ ವರ್ಷ ಯಾವಾಗ್ಲೂ ದೇವ್ರಿಂದ ಸ್ಟಾರ್ಟ್ ಮಾಡ್ಬೇಕಂತ ರೆಡಿ ಆಗಿ ಅಮ್ಮ ಮಾಡಿರೋ ಬಿಸಿ ಬಿಸಿ ಪೊಂಗಲ್ ತಿನ್ಕೊಂಡು ಲೇಟ್ ಆಗೋದಕ್ಕಿಂತ ಮುಂಚೆ ಬಿಟ್ಬಿಟ್ಟೆ. ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಇವ್ರನ್ನ ನೋಡ್ಕೊಂಡ್ ಬಿಡಿ, ಪದೇ ಪದೇ ನೋಡ್ತಿರ್ತೀರಾ ಇವ್ರನ್ನ. ಇವನು ಡಿಶಾನ್ ನನ್ ತಮ್ಮ, ಇವನು ಆರೋನ್ ಅಂಡ್ ಇವರು ಸ್ನೇಹಾಶೇಷ್ ಅಂತ. ನಾನು ಇವರು ಶೆಲ್ಲಿಗ್ ಬಂದ್ವಿ. ಇಲ್ಲಿ ಒಂದ್ ಸ್ವಲ್ಪ ಹೊತ್ತಿದ್ದು ಕೇಕ್ ಇಸ್ಕೊಳಕ್ ಅಮ್ಮ ಸಿಗೋದ್ರೆ ಕ್ಲೋಸ್ ಆಗಿತ್ತು. ನನ್ ತಮ್ಮ ಹೇಳ್ದ ನಾನೇ ಮಾಡ್ತೀನಿ ಚಾಕ್ಲೇಟ್ ಇಸ್ಕೋ ಅಂತ. ಚಾಕ್ಲೇಟ್ ಜೊತೆ ಒಂದಷ್ಟು ಐಟಮ್ ಇಸ್ಕೊಂಡು ಪೇಮೆಂಟ್ ಮಾಡಿ ಮನೆಗ್ ಬಂದ್ವಿ. ಮೂವಿ ನೋಡೋಣ ಅಂತ ಡಿಸೈಡ್ ಮಾಡಿ ಗ್ರೋನ್ ಅಪ್ಸ್ ನೋಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಅರ್ಧ ಗಂಟೆಗೆ ಡಿಶಾನ್ ಕೇಕ್ ರೆಡಿ ಇದೆ ಅಂದ. ಆಕ್ಚುಲಿ ಹೇಳ್ಬೇಕಂದ್ರೆ ಮಸ್ತಾಗ್ ಮಾಡಿದ್ದ, ಎಷ್ಟಕ್ಕೂ ನನ್ ತಮ್ಮ ಅಲ್ವಾ. ತಿಂದು ಮೂವಿ ಕಂಪ್ಲೀಟ್ ಮಾಡ್ದಿರಾ ಮಲ್ಕೊಂಡ್ ಬಿಟ್ವಿ. ಟೈಮು 6:30 ಆಗಿತ್ತು ನಾನ್ ಮಲ್ಗ್ದಾಗ. 12ಗೆ ಎದ್ದೇಳಿ ನನ್ ಫೇವ್ರೆಟ್ ಸೀರೀಸ್ ಫೈನಲ್ ಎಪಿಸೋಡ್ ರಿಲೀಸ್ ಆಗಿತ್ತು. ಅದನ್ನ ನೋಡ್ಕೊಂಡು ಅಮ್ಮ ಮಾಡಿರೋ ಸ್ವೀಟ್ ಪೊಟ್ಯಾಟೊ ಪಲ್ಯ ಚಪಾತಿ ತಿಂದೆ. ಆದ್ಮೇಲೆ ಜುಟೋಪಿಯಾ 2 ನೋಡೋಣ ಅಂತ ಡಿಸೈಡ್ ಮಾಡಿ ಹೊರಡೋಷ್ಟ್ರೊತ್ತಿಗೆ ಶೋ ಟೈಮ್ ಆಗೋಗಿತ್ತು. ಹೊಟ್ಟೆ ಬೇರೆ ಹಸಿತಿತ್ತು ಅಂತ ಆಯಿಲ್ ಮಿಲ್ ರೋಡ್ ಅಲ್ಲಿರೋ ಬೆಸ್ಟ್ ಬಿರಿಯಾನಿ ಅಂಗಡಿ ಬಂದು ಬಿರಿಯಾನಿ ಮತ್ತೆ ಕಬಾಬ್ ತಿಂದ್ವಿ. ಸ್ನೂಕರ್ ಆಡೋಣ ಅಂತ ಬಂದ್ವಿ ಅಂಡ್ ಸ್ನೂಕರ್ ಆಡ್ಬೇಕಂದ್ರೆ ಆಪೋಸಿಟ್ ಅಲ್ಲೇ ಜಿಮ್ ನೋಡಿದೆ. ಎಲ್ರು ವರ್ಕೌಟ್ ಮಾಡೋದ್ ನೋಡಿ ಒಂಥರ ಇವತ್ ನಾನಂತೂ ಜಿಮ್ ಮಿಸ್ ಮಾಡ್ಲೇಬಾರ್ದು ಅನ್ಸ್ತು. ಮೀನ್ ವೈಲ್ ನ್ಯೂ ಇಯರ್ ನನ್ ಬೆಸ್ಟ್ ಫ್ರೆಂಡ್ ನ ಮೀಟ್ ಮಾಡಿಲ್ಲ ಅಂದ್ರೆ ಹೇಗೆ. ನಾವೀ ಕೆಫೆಗ್ ಬಂದ್ವಿ ಅಂಡ್ ಪೀಚ್ ಐಸ್ ಟೀ ಆರ್ಡರ್ ಮಾಡಿದ್ವಿ. ಗೋಲ್ಸ್ ಬಿಸ್ನೆಸ್ ಐಡಿಯಾಸ್ ಬಗ್ಗೆ ಮಾತಾಡ್ಕೊಂಡು ಅವಳನ್ನ ಮನೆಗ್ ಡ್ರಾಪ್ ಮಾಡಿ ಡೈರೆಕ್ಟ್ ಆಗಿ ಜಿಮ್ ಹೋದೆ. ಇವತ್ತಂತೂ ಒಟ್ರಾಸಿ ವರ್ಕೌಟ್ ಮಾಡಿದೆ ಅಂಡ್ ಜಿಮ್ ಅಲ್ಲಿ ನಾನು ಒಬ್ನೇ ಇದ್ದಿದ್ದು. ವರ್ಕೌಟ್ ಮುಗಿಸಿ ಡೈರೆಕ್ಟ್ ಆಗಿ ಇನ್ನೊಂದು ಮೀಟಪ್ ಹೋದೆ. ಇಲ್ಲಿ ನನ್ನ ಫೇವ್ರೆಟ್ ಮೀಟ್ಸ್ ನ ತಿಂದು ಮತ್ತೆ ಬಿಸ್ನೆಸ್ ಐಡಿಯಾಸ್ ಗೋಲ್ಸ್ ಬಗ್ಗೆ ಮಾತಾಡಿ ಡೈರೆಕ್ಟ್ ಕಮ್ನಳ್ಳಿಗ್ ಬಂದ್ವಿ. ಬೇರೆ ಎಲ್ ಸಿಗುತ್ತೆ ವಿಂಗ್ಸ್ ಅಂತ ಹುಡುಕ್ಬೇಕಂದ್ರೆ ನಮಗ್ ಸಿಕ್ಕಿದ್ದು ಈ ಗೇಮ್ ಪಾರ್ಲರ್. ಹೋಗಿ ಫಿಫಾ ಆಡಿದ್ವಿ. ಸೀರಿಯಸ್ಲಿ ಸಖತ್ ಮಜಾ ಇತ್ತು. ಇಲ್ಲಿ ವಿಂಗ್ಸ್ ಕೂಡ ಇತ್ತು. ಇಲ್ಲೇ ಸ್ನೂಕರ್, ಟಿ ಫುಟ್ಬಾಲ್ ಎಲ್ಲ ಇದೆ. ಆಡಿ ಮನೆಗ್ ಬರೋಷ್ಟ್ರೊತ್ತಿಗೆ ಇಟ್ ವಾಸ್ 2 AM. ಈ ಸ್ಕ್ರಿಪ್ಟಿಂಗ್ ಮಾಡ್ಬೇಕಂದ್ರೆ ಟೈಮ್ ಇಸ್ 3:40. ಸೊ ಯಾ, ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಇದು ಬಂದು ಜಾನ್ 1st ಬಗ್ಗೆ ವಿಚ್ ಆರ್ ಸೀಯಿಂಗ್ ಆನ್ ಜಾನ್ 2nd. ಇವತ್ತಿಂದು ನಾಳೆ ತೋರಿಸ್ತೀನಿ ಅಂಡ್ ಮತ್ತೆ ಅಲ್ಲಿ ಸಿ ಆನ್ ಜಾನ್ 3rd ಅಂತ ಹೇಳ್ತಾ ವಿಶ್ ಯು ಆಲ್ ಅ ಹ್ಯಾಪಿ ನ್ಯೂ ಇಯರ್. ಗಾಡ್ ಬ್ಲೆಸ್ ಯು ಆಲ್.